ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಂಗಳೂರು ತಣ್ಣೀರು ಬಾವಿ ಬೀಚ್ನಲ್ಲಿ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ. ಸಮುದ್ರದ ತೀರ ಪ್ರದೇಶಕ್ಕೆ ಅಪ್ಪಳಿಸ್ತಾ ಇರುವಂತಹ ರಕ್ಕಸ ಅಲೆಗಳು ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅಲೆಗಳು ಕೂಡ ಜೋರಾಗಿ ಬರ್ತಾ ಇದೆ. ಒಂದು ಕಡೆ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತವಾಗುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ದಿನದಿಂದ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಇದೀಗ ಅಲೆಗಳಲ್ಲಿ ಆರ್ಭಟ ಹೆಚ್ಚಾಗ್ತಾ ಇದೆ. ಮಂಗಳೂರು ತಣ್ಣೀರು ಬಾವಿ ಬೀಚ್ನಲ್ಲಿ ಅಲೆಗಳ ಅಬ್ಬರ ಕೂಡ ಜೋರಾಗಿದೆ. ಸಮುದ್ರದ ತೀರ ಪ್ರದೇಶಕ್ಕೆ ಅಪ್ಪಳಿಸ್ತಾ ಇದ್ದಾವೆ ರಕ್ಕಸ ಅಲೆಗಳು. ಹಾಗಾಗಿ ಪ್ರವಾಸಿಗರು ಯಾರೂ ಕೂಡ ಸಮುದ್ರದ ತೀರಕ್ಕೆ ಬರದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತೆ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡುವಂತಹ ಕೆಲಸಗಳನ್ನ ಕೂಡ ನಾಮಫಲಕ ಹಾಕೋದ್ರ ಮೂಲಕ ಮೂಡಿಸಲಾಗ್ತಾ ಇದೆ. ನೋಡು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಅಲೆಗಳು ಅಪ್ಪಳಿಸ್ತಾ ಇದ್ದಾವೆ ಅಂತ ಹೇಳಿ. ಈ ಅಲೆಗಳಲ್ಲಿ ಇನ್ ಕೇಸ್ ಏನಾದರೂ ಸ್ವಲ್ಪ ನಾವು ಮೈ ಮರೆತು ನಿಂತ್ರೆ ಆಯ್ತು, ಮುಗಿದ ಕತೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ರಾವ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಸಮಸ್ಯೆಗಳು ಮತ್ತೆ ಅಲೆಗಳ ಅಬ್ಬರ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು ಕಳೆದ ಕೆಲವು ಗಂಟೆಗಳಿಂದ ಸಂಪೂರ್ಣವಾಗಿ ಜೋರಾಗಿ ಮಳೆ ಕೂಡ ಸುರಿತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರಾವಳಿಯ ಗ್ರಾಮೀಣ ಪ್ರದೇಶ ಆಗಿರ್ಬೋದು, ಜೊತೆಗೆ ನಗರ ಪ್ರದೇಶ ಆಗಿರ್ಬೋದು, ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಕೂಡ ಮಳೆ ಪ್ರಮಾಣ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರ ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದು ಅರಬ್ಬಿ ಸಮುದ್ರಕ್ಕೆ ಸಂಬಂಧಪಟ್ಟಂತ ಮಂಗಳೂರಿನ ಪ್ರಮುಖ ಕಡಲ ಕಿನಾರೆಯಾದಂತಹ ತಣ್ಣೀರು ಬಾವಿ ಕಡಲ ಕಿನಾರೆ. ನೀವು ದೃಶ್ಯದಲ್ಲಿ ಗಮನಿಸಿದ್ದಾಗೆ ಸಂಪೂರ್ಣವಾಗಿ ಕಡಲು ಪ್ರಕ್ಷುಬ್ಧವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ರೆಡ್ ಫ್ಲಾಗ್ ಅನ್ನು ಕೂಡ ಹಾಕಿರುವಂಥದ್ದು. ಪ್ರವಾಸಿಗರಿಗೂ ಕೂಡ ಯಾವುದೇ ಕಾರಣಕ್ಕೂ ನೀರಿಗೆ ಇಳಿಲಿಕ್ಕೆ ಅವಕಾಶ ಇಲ್ಲ. ಜೊತೆಗೆ ರೆಡ್ ಫ್ಲಾಗ್ ಸಂಪೂರ್ಣವಾಗಿ ಈ ಕಡಲ ಕಿನಾರೆ ಬದಿಯಲ್ಲಿ ರೆಡ್ ಫ್ಲಾಗ್ ಅನ್ನು ಕೂಡ ಹಾಕಿರುವಂಥದ್ದು. ಜೊತೆಗೆ ಇಲ್ಲಿ ಹೋಮ್ ಗಾರ್ಡ್ ಅನ್ನು ನಿಯೋಜನೆ ಮಾಡಿ ಯಾರು ಕೂಡ ನೀರಿಗೆ ಇಳಿಬಾರದು ಅಂತ ಹೇಳುವಂತಹ ದೃಷ್ಟಿಯಿಂದ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರವಾಸಿಗರಿಗೂ ಕೂಡ ಮಳೆ ಹೆಚ್ಚಾದ ಕಾರಣ ಪ್ರವಾಸಿಗರ ಸಂಖ್ಯೆ ಕೂಡ ಸಂಪೂರ್ಣವಾಗಿ ವಿರಳವಾಗಿರುವಂಥದ್ದು. ಅಲ್ಲಲ್ಲಿ ಕೆಲವೊಂದು ಈ ಮುಂಗಾರು ಮಳೆಯ ಅನುಭವವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಕೆಲವೊಂದು ಪ್ರವಾಸಿಗರು ಮಾತ್ರ ಈ ಕಡಲ ಕಿನಾರೆಗೆ ಆಗಮಿಸಿರುವಂಥದ್ದು ಬಿಟ್ಟರೆ ಪ್ರವಾಸಿಗರು ಸಂಪೂರ್ಣವಾಗಿ ವಿರಳವಾಗಿ ಇರುವಂಥದ್ದು. ಹೀಗಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಳೆ ಪ್ರಮಾಣ ಹೆಚ್ಚಾದ ಕಾರಣ ಎಲ್ಲ ನದಿಗಳು ಕೂಡ ರಭಸದಿಂದ ಹರಿತಾ ಇದೆ, ಬೋರ್ಗರಿತಾ ಇದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ನದಿಗಳ ನೀರು ಸಮುದ್ರ ಪಾಲಾಗುವ ಕಾರಣ ಸಮುದ್ರ ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಮೀನುಗಾರಿಕಾ ಬೋಟ್ ಆಗಿರ್ಬೋದು, ಜೊತೆಗೆ ಆಳ ಸಮುದ್ರದ ಬೋಟ್ ಆಗಿರ್ಬೋದು, ಹಾಗೆ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ಕಡೆ ಮುಂಗಾರು ಸಂಪೂರ್ಣವಾಗಿ ಜೋರಾಗಿ ಸುರಿತಾ ಇದ್ರೆ, ಇನ್ನೊಂದು ಕಡೆ ಸಂಪೂರ್ಣವಾಗಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿರುವಂಥದ್ದು. ರಕ್ಕಸ ಗಾತ್ರದ ಅಲೆಗಳು ಸಮುದ್ರದ ತೀರ ಪ್ರದೇಶಕ್ಕೆ ಅಪ್ಪಳಿಸ್ತಾ ಇದೆ ಮತ್ತು ಇದೇ ಮಳೆ ಮುಂದುವರಿದ್ರೆ ಮುಂದಿನ ದಿನಗಳಲ್ಲಿ ಕಡಲ ಕೊರೆತ ಕೂಡ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕರಾವಳಿ ಭಾಗದ ಈ ಒಂದು ಕಡಲ ಕಿನಾರೆ ಪ್ರಕ್ಷುಬ್ಧವಾಗಿದೆ. ಜೊತೆಗೆ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳುವಂತಹ ಮಾಹಿತಿಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಮತ್ತು ಸಾರ್ವಜನಿಕರು ಕೂಡ ಈ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಳ್ಬೇಕು. ಯಾಕಂದ್ರೆ ಅವರ ಜೀವಕ್ಕೆ ಅವರೇ ಜವಾಬ್ದಾರರು ಅಂತ ಹೇಳುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ NDRF ಆಗಿರ್ಬೋದು, SDRF ಆಗಿರ್ಬೋದು, ಎಲ್ಲ ತಂಡಗಳು ಕೂಡ ಸರ್ವಸನ್ನದ್ಧವಾಗಿದೆ. ಏನಾದರೂ ಅಪಘಾತ ಆದರೆ ಅಥವಾ ಅನಾಹುತವಾದರೆ ಇದಕ್ಕೆ ಸೂಕ್ತ ಪರಿಹಾರ ಮತ್ತು ಅವರಿಗೆ ರಕ್ಷಣಾ ಕಾರ್ಯವನ್ನು ನೀಡುವ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಈ ಬಗ್ಗೆ ಸಾರ್ವಜನಿಕರು ಕೂಡ ಗಮನ ಹರಿಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ಅಪಾಯದ ಸ್ಥಳಕ್ಕಾಗಲಿ ಅಥವಾ ಸಮುದ್ರದ ತೀರ ಪ್ರದೇಶಕ್ಕೆ ಹುಚ್ಚತನವನ್ನು ಮೆರೆಯುವಂತಹ ಪ್ರಯತ್ನವನ್ನು ಮಾಡಬಾರದು ಅಂತ ಹೇಳುವಂತಹ ದೃಷ್ಟಿಯಿಂದ ಜಿಲ್ಲಾಡಳಿತ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಆದಿತ್ಯ ತಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.